ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಒಂದು ಡಿಫ್ರೆಂಟ್ ಆದಂತಹ ಟಾಪಿಕ್ ನಾನು ಇವತ್ತು ಚರ್ಚೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಜನ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಕೆಲಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅವರಿಗೋಸ್ಕರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಹಜ್ ಡ್ಯೂಟಿಗೆ ಅಂತಂದರೆ ಯಾರು ಹಜ್ಗೆ ಹೋಗುವಂಥ ಯಾತ್ರಾರ್ಥಿಗಳಿರ್ತಾರೆ ಅವರಿಗೋಸ್ಕರ, ಅವರ ಒಂದು ಹೆಲ್ಪಿಗೋಸ್ಕರ ಈ ಒಂದು ನಮ್ಮ ನರ್ಸಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಲಿ ಅವರುಗಳನ್ನು ನಿಯುಕ್ತಿ ಮಾಡಲಾಗುತ್ತದೆ ಸ್ನೇಹಿತರೆ. ಕಾಲಕ್ಕೆ ಈ ಒಂದು ನಿಯುಕ್ತಿ ಲೆಟರ್ಗಳು ಬರ್ತವೆ. ಆಮೇಲೆ ರಿಕ್ವೆಸ್ಟ್ ಆಸ್ ಪರ್ ದ ಗೈಡ್ಲೈನ್ಸ್ ಪ್ರಕಾರ ಅವರುಗಳನ್ನು ಸೆಲೆಕ್ಷನ್ ಮಾಡಿಕೊಂಡು ಸುಮಾರು 1.5-2 ತಿಂಗಳ ಕಾಲ ಈ ಸೌದಿ ಅರೇಬಿಯಾದಲ್ಲಿರುವಂಥ ಮಕ್ಕಾ ಹಾಗೂ ಮದೀನಾ ಸಿಟಿಗಳಲ್ಲಿ ಡೆಪ್ಯೂಟ್ ಮಾಡಲಾಗುತ್ತದೆ ಸ್ನೇಹಿತರೆ. ಅಂತಂದರೆ ಈ ಇಂಟರ್ನ್ಯಾಷನಲ್ ಡೆಪ್ಯುಟೇಷನ್ ಇರುತ್ತೆ. ಸೊ ಅಂತಹುದರಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫು ಆಮೇಲೆ ಡಾಕ್ಟರ್ಸ್ಗಳಿಗೆ ಒಂದು ಏಜ್ ಲಿಮಿಟ್ ಸೆಟ್ ಆಗಿರ್ತದೆ. ಎಕ್ಸಾಂಪಲ್, ಈ ಡಾಕ್ಟರ್ಸ್ಗಳಿಗೆ ಅಂದರೆ ಮೆಡಿಕಲ್ ಆಫೀಸರ್ ಯಾರಿರ್ತಾರೆ ಅಥವಾ MBBS ಡಾಕ್ಟರ್ ಯಾರಿರ್ತಾರೆ ಅಥವಾ ಸ್ಪೆಷಲೈಸೇಷನ್ ಹೊಂದಿದವರು ಇರ್ತಾರೆ, ಅವರುಗಳನ್ನು ಸುಮಾರು 55 ವರ್ಷಗಳ ಕಾಲ ಈ ಒಂದು ಸೇವೆಯನ್ನು ಸಲ್ಲಿಸಬಹುದು. 60 ವರ್ಷಕ್ಕೆ ರಿಟೈರ್ಮೆಂಟ್ ಇರುತ್ತೆ. ಸೊ 55 ಇಯರ್ಸ್ ಅಪ್ ಟು ದ ಏಜ್ ಆಫ್ 55 ಇಯರ್ಸ್ ಅವರು ಸೇವೆ ಸಲ್ಲಿಸಬಹುದು ಎನ್ನುವಂಥದ್ದನ್ನು ನಮೂದವಾಗಿರುತ್ತದೆ ಸ್ನೇಹಿತರೆ. ಅದೇ ರೀತಿ ನಾವು ನಮ್ಮ ನರ್ಸಸ್ಗಳಾಗಲಿ ಅಥವಾ ಫಾರ್ಮಸಿಸ್ಟ್ ಆಗಲಿ ಅಥವಾ ಲ್ಯಾಬ್ ಟೆಕ್ನಿಷಿಯನ್, ECG ಟೆಕ್ನಿಷಿಯನ್ ಆಗಲಿ, ಇವರೆಲ್ಲರೂ ಇನ್ಕ್ಲೂಡ್ ಏನಾಗ್ತಾರೆ ಅಂತಂದರೆ ಪ್ಯಾರಾಮೆಡಿಕಲ್ ಸ್ಟಾಫ್ ಅಂತ ಹೇಳಿಬಿಟ್ಟು ಇನ್ಕ್ಲೂಡ್ ಮಾಡ್ತಾರೆ ಸ್ನೇಹಿತರೆ. ಸೊ ಪ್ಯಾರಾಮೆಡಿಕಲ್ ಸ್ಟಾಫಲ್ಲಿ ಬರುವಂಥವರು ಸುಮಾರು 45 ಇಯರ್ಸ್ ಏಜ್, ಬಿಲೋ ದ ಏಜ್ ಆಫ್ 45 ಇಯರ್ಸ್ ಅವರು ಇದ್ದವರಿಗೆ ಮಾತ್ರ ಈ ಒಂದು ಸೇವೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಆದರೆ ಸ್ನೇಹಿತರೆ, ನಾವು ಯಾವಾಗ ಇನ್ ಡೀಟೇಲ್ ಆಗಿ ನೋಡಿದಾಗ ನಮಗೆ ತಿಳಿದು ಬಂದಂತಹ ವಿಷಯ ಏನು ಅಂತಂದರೆ, ಸುಮಾರು 56 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಈ ಒಂದು ಪ್ಯಾರಾಮೆಡಿಕಲ್ ಸ್ಟಾಫ್ ಕೂಡ ಅಪ್ಲೈ ಮಾಡಬಹುದು ಎನ್ನುವಂಥದ್ದು. ಸೊ ಹಾಗಾದರೆ ನಾವು ಆ ಒಂದು ಪರ್ಟಿಕ್ಯುಲರ್ ಲೆಟ್ರನ್ನು ನಾವು ನೋಡ್ತಾ ಇದ್ದಾಗ, ಈ ಒಂದು ಸ್ಕ್ರೀನಲ್ಲಿ ನೀವು ನೋಡುವಂಥ ಒಂದು ಲೆಟ್ರನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಗಮನಿಸಿ. 2018 ಒಂದು ಲೆಟರ್, 5 ಫೆಬ್ರವರಿ 2018, ನಾರ್ತ್ ಬ್ಲಾಕ್, ನ್ಯೂ ಡೆಲ್ಲಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಪರ್ಸನಲ್ ಆ್ಯಂಡ್ PG ಆ್ಯಂಡ್ ಪೆನ್ಷನ್, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್, ESTRR, ಆಫಿಷಿಯಲ್ ಮೆಮೊರಂಡಮ್, OM ಇದೆ ಸ್ನೇಹಿತರೆ. ಸಬ್ಜೆಕ್ಟ್ ಬಂದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇನ್ ಕೇಸ್ ಆಫ್ ಅಪಾಯಿಂಟ್ಮೆಂಟ್ ಬೈ ದಿ ಡೆಪ್ಯುಟೇಷನ್ ಆರ್ ಡೆಪ್ಯುಟೇಷನ್ ಇನ್ಕ್ಲೂಡಿಂಗ್ ದ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್. ಅಂತಂದರೆ ಏಜ್ ಲಿಮಿಟ್ ಏನಿದೆ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಎಷ್ಟಿದೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಿದೆ, ಏನು ಡೆಪ್ಯುಟೇಷನ್ ಅಥವಾ ಶಾರ್ಟ್ ಟರ್ಮ್ ಡೆಪ್ಯುಟೇಷನ್ಗೋಸ್ಕರ ಅಥವಾ ಕಾಂಟ್ರಾಕ್ಟ್ಗೋಸ್ಕರ. ದ ಅಂಡರ್ಸೈನ್ಡ್ ಈಸ್ ಡೈರೆಕ್ಟೆಡ್ ಟು ರೆಫರ್ ಟು ದಿಸ್ ಡಿಪಾರ್ಟ್ಮೆಂಟ್ OM ನಂಬರ್ AB 14017/48/92 ESTTRR dated 17th November 1992 ಆನ್ ದ ಸಬ್ಜೆಕ್ಟ್ ಮೆನ್ಷನ್ಡ್ ಅಬೌವ್. ಅಂತಂದರೆ ಶಾರ್ಟ್ ಟರ್ಮ್ ಆಗಿ ಯಾರು ಡೆಪ್ಯುಟೇಷನ್ ಆಗ್ತಾರೆ ಅಂಥವ್ರುಗಳಿಗೆ ಒಂದು ವರ್ಡಿಕ್ಟ್ ಇದೆ ಸ್ನೇಹಿತರೆ. ಆ ಒಂದು ವರ್ಡಿಕ್ಟ್ ಪ್ರಕಾರ ಈ ಪರ್ಟಿಕ್ಯುಲರ್ಲಿ ಡೇಟ್ ಕೊಟ್ಟಿದ್ದಾರೆ, 17th November 1992 ಆನ್ ಸಬ್ಜೆಕ್ಟ್ ಮೆನ್ಷನ್ಡ್ ಅಬೌವ್. ದ ರಿಕ್ರೂಟ್ಮೆಂಟ್ ರೂಲ್ಸ್ ಇನ್ ರೆಸ್ಪೆಕ್ಟ್ ಆಫ್ ನಂಬರ್ ಆಫ್ ಪೋಸ್ಟ್ ಪ್ರೊವೈಡ್ ಫಾರ್ ಅಪಾಯಿಂಟ್ಮೆಂಟ್ ಬೈ ದಿ ಮೆಥಡ್ ಆಫ್ ಡೆಪ್ಯುಟೇಷನ್. ಡೆಪ್ಯುಟೇಷನ್ಗೋಸ್ಕರ ಇರುವಂಥ ಒಂದು ಏಜ್ ಲಿಮಿಟ್ 1992 ಒಂದು ಸರ್ಕ್ಯುಲರ್. ಅದರಲ್ಲಿ ಡೆಪ್ಯುಟೇಷನ್ ಇನ್ಕ್ಲೂಡಿಂಗ್ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ ಆ್ಯಸ್ ಪರ್ ದಿ ಎಕ್ಸಿಸ್ಟಿಂಗ್ ಇನ್ಸ್ಟ್ರಕ್ಷನ್, ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಫಾರ್ ದಿ ಅಪಾಯಿಂಟ್ಮೆಂಟ್ ಆನ್ ದ ಡೆಪ್ಯುಟೇಷನ್ ಆರ್ ಡೆಪ್ಯುಟೇಷನ್ ಇನ್ಕ್ಲೂಡಿಂಗ್ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ ಈಸ್ ನಾಟ್ ಎಕ್ಸೀಡಿಂಗ್ 56 ಇಯರ್ಸ್. ಅಂತಂದರೆ 56 ವರ್ಷಗಳ ಕಾಲ ಈ ಒಂದು 1992 ಆರ್ಡರ್ ಪ್ರಕಾರ ಸುಮಾರು 56 ವರ್ಷಗಳ ಕಾಲ ಸೇವೆ ಇರುವಂತಹ ಈ ಸರ್ಕಾರಿ ನೌಕರರು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಲಿ, ನಿಮಗೆ ಯಾವುದೇ ರೀತಿಯಾದಂತಹ
ಈ ಒಂದು ಡೆಪ್ಯುಟೇಷನ್ ಇದ್ದರೆ ಅಲ್ಲಿ ಮಟ್ಟ ನಾವು ಮಾಡಬಹುದು ಎನ್ನುವಂಥದ್ದನ್ನು ಕ್ಲಿಯರ್ ಕಟ್ಟಾಗಿ ಈ ಒಂದು ಲೆಟ್ರಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಲೆಟ್ರ್ ಜಾರಿಯಾಗಿದ್ದು ಯಾವಾಗ ಅಂತಂದರೆ 2018 5th ಫೆಬ್ರವರಿ ಸ್ನೇಹಿತರೆ. ಸೊ ಇವಾಗ ಏನು ಬಂದಿದೆ, ಹಜ್ ನೀವು ನೋಡಬೇಕಾದ್ರೆ 45 ವರ್ಷಗಳಾದ ನಂತರ ನೀವು ಈ ಒಂದು ಹಜ್ನ ಸೇವೆ ಸಲ್ಲಿಸಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸ್ನೇಹಿತರೆ. ಬಟ್ ವೆರಾಸ್ ನೀವು ಈ ಒಂದು ವರ್ಡಿಕ್ಟ್ ನೋಡಿದಾಗ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಏನು ಅಂತಂದರೆ 56 years ಆನ್ ದ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪಿಯಂಟ್ ಅಪ್ಲಿಕೇಶನ್ ಇನ್ ರೀಸೆಂಟ್ ಪೋಸ್ಟ್. This department has received several requests for the revision of the maximum age limit for the appointment on the deputation including short term contract basis. ಅಂತಂದರೆ ಯಾವುದೇ ಒಂದು ಡೆಪ್ಯುಟೇಷನ್ ಇದ್ದರೆ ಸುಮಾರು 50 ವರ್ಷಗಳ ಕಾಲ ಅವರ ಏಜ್ ಇರುವಂಥ ಪರ್ಟಿಕ್ಯುಲರ್ ಯಾರು ಎಂಪ್ಲಾಯೀಸ್ ಇದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಯಾರು ಕಾರ್ಯನಿರತರಾಗಿದ್ದಾರೆ ಅಂಥವ್ರುಗಳು 56 ವರ್ಷಗಳ ಒಳಗಾಗಿ ಅವರು ಡೆಪ್ಯುಟೇಷನ್ಗೆ ಹೋಗ್ಬೋದು. ಶಾರ್ಟ್ ಟರ್ಮ್ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟ್ ಆಗಿರ್ಬೋದು, ನಾಟ್ 45 years. ಬಟ್ ಇವತ್ತಿನ ಗೈಡ್ಲೈನ್ಸ್ ಪ್ರಕಾರ ನಾವು ನೋಡಿದಾಗ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಗೈಡ್ಲೈನ್ಸ್ ಬಂದಿದೆ, ಮೋಮಾದಿಂದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈ ಆಗಸ್ಟ್ ತಿಂಗಳಲ್ಲಿ ಯಾರು ಮುಸ್ಲಿಂ ಬಾಂಧವರಿದ್ದಾರೆ, ಯಾರು ನರ್ಸಸ್ ಇದ್ದಾರೆ, ಫಾರ್ಮಸಿಸ್ಟ್ ಇದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ, ಅವರುಗಳಿಗೆ ಅವ್ರ ಏಜ್ ಲಿಮಿಟ್ ಬಂದುಬಿಟ್ಟು 45 ವರ್ಷಗಳ ಕಾಲ ಇರುತ್ತೆ ಸ್ನೇಹಿತರೆ. ಯಾರು ಆ ಒಂದು ಕ್ರಾಸ್ ಮಾಡಿದ್ದಾರೆ ಅಂಥವ್ರುಗಳಿಗೆ ಹೋಗಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಸಿಗುವುದಿಲ್ಲ. ಸೊ ಎಷ್ಟೋ ಜನ ಇದರಿಂದ ಪ್ರಭಾವಿತರಾಗಿದ್ದಾರೆ. ಸ್ಪೆಷಲಿ ನಮ್ಮ ಕರ್ನಾಟಕದ ಮುಸ್ಲಿಂ ಬಾಂಧವರು ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ ಅವರು ಇದರಿಂದ ಪ್ರಭಾವಿತರಾಗಿದ್ದಾರೆ ಎನ್ನಬಹುದು ಸ್ನೇಹಿತರೆ. ಯಾಕೆ ಅಂತಂದರೆ ನಾವು ಈ ಒಂದು ಪ್ಯಾಟರ್ನ್ ನೋಡ್ತಾ ಬಂದಿದ್ದೀವಿ. ಸುಮಾರು 5 ರಿಂದ 6 ವರ್ಷದಿಂದ ನಾವು ನೋಡುವಂತಹ ಪ್ಯಾಟರ್ನಲ್ಲಿ ಯಾರು ಹಜ್ ಡೆಪ್ಯುಟೇಷನ್ ಹೋಗ್ತಾ ಇರ್ತಾರೆ ಅವರುಗಳು ಸುಮಾರು ಜನ ಈ ನಮ್ಮ ನೆರೆಯ ರಾಜ್ಯವಾದಂತಹ ಕೇರಳದಿಂದ ಇರುವಂತಹ ಪ್ಯಾರಾಮೆಡಿಕ್ ಸ್ಟಾಫ್ಗಳು, ಅದಲ್ಲದೆ ಕಾಶ್ಮೀರ ರಾಜ್ಯದಿಂದ ಯೂನಿಯನ್ ಟೆರಿಟರಿ ಏನಿದೆ ಕಾಶ್ಮೀರದಿಂದ ಸುಮಾರು ಜನ ಡೆಪ್ಯುಟೇಷನ್ಗೆ ಬರ್ತಾ ಇದ್ದಾರೆ ಸ್ನೇಹಿತರೆ. ಸೊ ನಮಗೆ ಕರ್ನಾಟಕ ರಾಜ್ಯ ಇಷ್ಟು ಅತಿ ವಿಶಾಲವಾದಂತಹ ರಾಜ್ಯವಾಗಿದೆ. ಆದರೂ ಸುಮಾರು ಈ ಪಿಲ್ಗ್ರಿಮೇಜ್ ಮಾಡಲಿಕ್ಕೆ ಯಾತ್ರಾರ್ಥಿಗಳು ಹೋಗ್ತಾರೆ ಸ್ನೇಹಿತರೆ, ಹಜ್ ಯಾತ್ರೆ ಮುಗಿಸ್ಕೊಂಡು ಬರ್ತಾರೆ. ಸೊ ಅವರುಗಳ ಒಂದು ಸೇವೆ ಅಥವಾ ಹಜ್ ಡೆಪ್ಯುಟೇಷನಲ್ಲಿ ಹೋಗಿ ನಾವು ಅವರ ಜೊತೆಗೆ ಸೇವೆ ಸಲ್ಲಿಸಬೇಕು ಎನ್ನುವಂಥ ಆಕಾಂಕ್ಷಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅನ್ನುವಂಥದ್ದಿಲ್ಲ. ಸುಮಾರು ಜನ ಇದ್ದಾರೆ. ಆದರೂ ಸಹ ಅವರಿಗೆ ಡೆಪ್ಯುಟೇಷನ್ ಆಫ್ಟರ್ 45 years ಸಿಗುವುದಿಲ್ಲ. ಒಂದನೇ ಮಾತು. ಎರಡನೇ ಮಾತು ಏನಿದೆ ಅಂತಂದರೆ ಸೆಲೆಕ್ಷನ್ ಪ್ರೋಸೆಸ್ ಇಷ್ಟಿದು ಇದೆ ಅಂತಂದರೆ ಕೆಲವೊಂದು ಸಲ ನಮ್ಮಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಾಗಿ ಅಥವಾ ಕೆಲವೊಂದು ಸಲ ಸೆಂಟ್ರಲಲ್ಲಿ ಕೆಲವೊಂದು ಪ್ರಾಬ್ಲಮ್ ಆಗಿ ಆ ಅಪ್ಲಿಕೇಶನ್ ರೀಚ್ ಆಗೋಲ್ಲ. ಬೈ ದ ಟೈಮ್ ರೀಚ್ ಆಗಿರುತ್ತೆ, ಏನಾದರೂ ಆರ್ಡರ್ ಹೊರಡಿಸಬೇಕು ಎನ್ನುವಂಥದ್ದಾಗಿರುತ್ತೆ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಡೇಟ್ ಎಕ್ಸ್ಪೈರ್ ಆಗಿರುತ್ತೆ ಸ್ನೇಹಿತರೆ. ಬಟ್ ಇವಾಗ ನೋಡಿದಾಗ ಎಷ್ಟೋ ಆಕಾಂಕ್ಷಿಗಳು ಸುಮಾರು 10 ವರ್ಷದಿಂದ 15 ವರ್ಷದಿಂದ ಪ್ರತಿ ವರ್ಷ ತಪ್ಪದೇ ತಮ್ಮ ಫಾರ್ಮನ್ನು ಸಬ್ಮಿಟ್ ಮಾಡ್ತಾ ಇರ್ತಾರೆ. ಬಟ್ ಸೆಲೆಕ್ಟ್ ಆಗಲ್ಲ. ಇವಾಗ ನೋಡಿದರೆ 45 ವರ್ಷಗಳ ಕಾಲ ಮಾತ್ರ ಈ ಒಂದು ಅರ್ಜಿ ಸಲ್ಲಿಸಬಹುದು. ಬಟ್ ವೇರಾಸ್ ನಾವು ಈ OM ತೆಗೆದು ನೋಡಿದಾಗ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಏನು ಅಂತಂದರೆ 56 yearsವರೆಗೆ ನಾವು ಈ ಒಂದು ಡೆಪ್ಯುಟೇಷನ್ಗೋಸ್ಕರ ಅಪ್ಲೈ ಮಾಡಬಹುದು ಎನ್ನುವಂಥದ್ದು. ಎರಡನೇದಾಗಿ ದ ಮ್ಯಾಟ್ರ್ ಹ್ಯಾಸ್ ಬೀನ್ ಎಕ್ಸಾಮಿನ್ಡ್ ಇನ್ ದ ಕನ್ಸಲ್ಟೇಷನ್ ವಿತ್ ದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅಂತಂದರೆ ಈ ಒಂದು ಮ್ಯಾಟ್ರ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಜೊತೆಗೆ ಕನ್ಸಲ್ಟೇಷನ್ ಮಾಡಿದ್ದಾರೆ. ಅಂತಂದರೆ UPSC ಕಮಿಷನ್ ಜೊತೆಗೆ ಕನ್ಸಲ್ಟ್ ಮಾಡಿದಾಗ ಕೀಪಿಂಗ್ ಇನ್ ದ ವ್ಯೂ ಆಫ್ ಫ್ಯಾಕ್ಟ್ ದ್ಯಾಟ್ ದ ಗೇನಿಂಗ್ ಎಕ್ಸ್ಪೀರಿಯನ್ಸ್ ಇನ್ ದ ಅನಲಾಗಸ್ ಪೋಸ್ಟ್ ಎಟ್ SAG ಆ್ಯಂಡ್ ಅಬವ್ ಲೆವೆಲ್ಸ್ ಟೇಕ್ ಟೈಮ್. The limited number of officers available at these levels and to tap the talent service of officers who have reached domain experience, it has been decided that the following age limit shall be prescribed for appointment on the deputation including short term contract basis. ಸೊ ಅವರು ಏನು UPSC ಇದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ, ಅವರಿಗೆ ಕನ್ಸಲ್ಟ್ ಮಾಡಿದಾಗ ಅವರು ಕೂಡ ಹೇಳುವಂಥದ್ದೇನು ಅಂತಂದರೆ ಕೆಲವೊಂದು ಲೆವೆಲ್ಸ್ ಇರ್ತವೆ. ಆಮೇಲೆ ಎಷ್ಟೋ
ಇದಾದ ಮೇಲೆ ಸ್ಕ್ರೂಟ್ನಿ ಆದಮೇಲೆ ಅವರು ಸೆಲೆಕ್ಷನ್ ಆಗ್ತಾರೆ. ಸೊ ದೇರ್ ಮಸ್ಟ್ ಬಿ ಟೈಮ್ ಪ್ರೊವೈಡೆಡ್ ಅನ್ನುವಂಥದ್ದನ್ನು ಹೇಳಿರುತ್ತಾರೆ ಅನ್ನುವಂಥದ್ದನ್ನು ಈ ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಾರ್ ದ ಪೋಸ್ಟ್ ಇನ್ ಎಸ್ ಎ ಜಿ ಲೆವೆಲ್ ಆ್ಯಂಡ್ ಅಬೌವ್, ದ್ಯಾಟ್ ಈಸ್ ಲೆವೆಲ್ 14 ಆಫ್ ದ ಪೇ ಮ್ಯಾಟ್ರಿಕ್ಸ್ ಆ್ಯಂಡ್ ಅಬೌವ್, ನಾಟ್ ಎಕ್ಸಿಡಿಂಗ್ 58 years ಆನ್ ದ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪಿಯಂಟ್ ಅಪ್ಲಿಕೇಶನ್. ಯಾರು ಈ ಒಂದು ಲೆವೆಲ್ 14 ಆಫ್ ದ ಪೇ ಮ್ಯಾಟ್ರಿಕ್ಸ್ ಅಂತಂದರೆ ಯಾರು ಹೈಯರ್ ಲೆವೆಲ್ ಆಫಿಷಿಯಲ್ಸ್ ಇರ್ತಾರೆ ಅವರಿಗೆ 58 years. ಯಾರು ಪ್ಯಾರಾಮೆಡಿಕಲ್ ಇರ್ತಾರೆ ಅಂದರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ DME ಆಗಲಿ ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥದ್ದು ಆಗಲಿ ಅಥವಾ ಇನ್ಯಾವುದೇ ಒಂದು ಡಿಪಾರ್ಟ್ಮೆಂಟಿಂದ ಸೇವೆ ಸಲ್ಲಿಸಿದವರಾಗಲಿ ಅವರಿಗೆ 56 years ಅನ್ನಬಹುದು ಸ್ನೇಹಿತರೆ. ತದನಂತರ ಫಾರ್ ದ ಪೋಸ್ಟ್ ಬಿಲೋ ದ SAG ಲೆವೆಲ್ ಬಿಲೋ ಲೆವೆಲ್ 14 ಆಫ್ ದ ಪೇ ಮ್ಯಾಟ್ರಿಕ್ಸ್ ನಾಟ್ ಎಕ್ಸಿಡಿಂಗ್ 56 years ಆನ್ ದ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪಿಯಂಟ್ ಆಫ್ ಅಪ್ಲಿಕೇಶನ್ ಎನ್ನುವಂಥದ್ದನ್ನು ಕ್ಲಿಯರ್ ಕಟ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ತದನಂತರ ದ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟ್ರೀಸ್ ಆರ್ ರಿಕ್ವೆಸ್ಟೆಡ್ ಟು ಟೇಕ್ ನೆಸಸರಿ ಆ್ಯಕ್ಷನ್ ಫಾರ್ ದ ಅಮೆಂಡ್ಮೆಂಟ್ ಆಫ್ ರಿಕ್ರೂಟ್ಮೆಂಟ್ ರೂಲ್ಸ್ ಸರ್ವಿಸ್ ರೂಲ್ಸ್ ಟು incorporate this revised age limit for deputation and deputation including short term contract for the post of level of SAG and above. ಅಂತಂದರೆ 56 years C ಗ್ರೂಪು ಅಲ್ಲಿ ಇದ್ದಾರೆ ಅವರಿಗೆ 56 years, ಮತ್ತು ಅವ್ರ ಮೇಲ್ಪಟ್ಟವರು ಯಾರಿದ್ದಾರೆ ಅವರಿಗೆ 58 years ಅನ್ನುವಂಥದ್ದನ್ನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಆದರೂ ಸಹ ನಾವು ನೋಡ್ತಾ ಬಂದಿದ್ದೀವಿ ಏನು ಅಂತಂದರೆ 45 years ಆದಮೇಲೆ ಯಾರು ಅಪ್ಲೈ ಮಾಡುವಂಗಿಲ್ಲ, ಒಂದನೇದು. ಎರಡನೇದು ನಮ್ಮ ಕರ್ನಾಟಕ ರಾಜ್ಯದ ಪ್ಯಾರಾಮೆಡಿಕಲ್ ಸ್ಟಾಫ್ ಯಾರಿದ್ದಾರೆ, ಮುಸ್ಲಿಂ ಬಾಂಧವರು ಯಾರಿದ್ದಾರೆ, ಯಾರಿಗೆ ಒಂದು ಆಕಾಂಕ್ಷೆ ಇದೆ ನಾವು ಹೋಗ್ತೀವಿ ಸೇವೆ ಸಲ್ಲಿಸಬೇಕು ಎನ್ನುವಂಥದ್ದು ಇಂಟರ್ನ್ಯಾಷನಲ್ ಡೆಪ್ಯುಟೇಷನ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಅವರು ವರ್ಷಾನುಗಟ್ಟಲೆ ಟ್ರೈ ಮಾಡಿದರೂ ಸಹ ಯಾವುದೇ ರೀತಿಯಾದಂಥ ಅವರಿಗೆ ಆ ಒಂದು ಚಾನ್ಸ್ ಸಿಗಲಿಲ್ಲ ಅನ್ನಬಹುದು ಸ್ನೇಹಿತರೆ. ಸೊ ಐ ಥಿಂಕ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಸ್ನೇಹಿತರೆ. ಸುಮಾರು ಜನ ಟ್ರೈ ಮಾಡ್ತಾ ಇದ್ದಾರೆ ಏನು ಅಂತಂದರೆ ನಾವು ಕೂಡ ಹೋಗಬೇಕಪ್ಪ, ನಾವು ಕೂಡ ಸೇವೆ ಸಲ್ಲಿಸಬೇಕು, ಈ ಹಜ್ ಯಾತ್ರೆಗೆ ಹೋಗುವವರಿಗೆ ನಾವು ಕೂಡ ಮಕ್ಕಾ ಮದೀನಾ ನಗರಗಳಲ್ಲಿ ಅಂದರೆ ಸೌದಿ ಅರೇಬಿಯಾ ದೇಶದಲ್ಲಿ ಹೋಗಿ ನಾವು ಸೇವೆ ಸಲ್ಲಿಸಬೇಕು. ಸುಮಾರು 2 ತಿಂಗಳು ಅಥವಾ 2.5 ತಿಂಗಳು ನಾವು ಸೇವೆಯನ್ನು ಸಲ್ಲಿಸಬೇಕು ಎನ್ನುವಂಥ ಆಕಾಂಕ್ಷೆ ಇದೆ. ಸುಮಾರು 10-15 ವರ್ಷಗಳಿಂದ ಪ್ರತಿ ಸಲ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅಥವಾ ಫಾರ್ಚುನೇಟ್ಲಿ ವಾಟ್ ಎವರ್ ಇಟ್ ಮೇ ಬಿ ಅವರು ಸೆಲೆಕ್ಷನ್ ಆಗಂಗಿಲ್ಲ. ಮೋಸ್ಟ್ ಆಫ್ ದ ಟೈಮ್ ನಾವು ನೋಡಿದ್ದೀವಿ ಏನು ಅಂತಂದರೆ ಕೇರಳದವರು ಹಾಗೂ ಕಾಶ್ಮೀರದವರು ಮಾತ್ರ ಸೆಲೆಕ್ಷನ್ ಆಗಿರುತ್ತೆ ಸ್ನೇಹಿತರೆ. ನಮ್ಮ ಕರ್ನಾಟಕ ರಾಜ್ಯ ಎಷ್ಟು ಸುಮಾರು 31 ಜಿಲ್ಲೆಗಳಿರುವಂಥದ್ದು, ಸುಮಾರು 6 ಕೋಟಿ ಇರುವಂಥ ಜನತೆ, ಅದರಲ್ಲಿ ನಮಗೆ ಅಷ್ಟು ಸಿಗಂಗಿಲ್ಲ ಎನ್ನುವಂಥದ್ದು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ, ಯಾರ್ಯಾರು ಹೋಗ್ತಾ ಇದ್ದಾರೆ, ದಯವಿಟ್ಟು ಹೋಗಿ CAT ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ನಲ್ಲಿ ನಿಮ್ಮ ಮಾತನ್ನು ಎತ್ತಿ ಸ್ನೇಹಿತರೆ. ಸೊ ಯಾರು ಆ ಮಾತು ಎತ್ತುತ್ತಾರೆ ಅವರಿಗೆ ಖಂಡಿತವಾಗಿ ಈ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ. ಬಿಕಾಸ್ 2018ರಲ್ಲಿರುವಂಥ ಈ ಒಂದು ಲೆಟ್ರನ್ನು ನಿಮ್ಮೊಂದಿಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ OM ನೋಡಿದರೆ ಆ OM ಪ್ರಕಾರ ಏನು ಹೇಳುತ್ತೆ ಅಂತಂದರೆ 56 year ಮಟ್ಟ ನೀವು ಸೇವೆ ಸಲ್ಲಿಸಲಿಕ್ಕೆ ಹೋಗಬಹುದು ಎನ್ನುವಂಥದ್ದು. ಸೊ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ, ಆಲ್ ದ ಬೆಸ್ಟ್. ಟ್ರೈ ಮಾಡಿ. 45 years ದಾಟಿದೆ, ನಾನು 15 ವರ್ಷದಿಂದ ಅಪ್ಲೈ ಮಾಡ್ತಾ ಇದ್ದೀನಿ, ಆದರೂ ಸಹ ನನ್ನ ಹೆಸರು ಅದರಲ್ಲಿ ಬರಲಿಲ್ಲ ಅಂತಂದರೆ ದಯವಿಟ್ಟು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋಗಿ ಅವರ ಡೋರನ್ನು ನಾಕ್ ಮಾಡಿ ಸ್ನೇಹಿತರೆ, ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇದೊಂದು ಲಿಜೆಂಡ್ರಿ ಆದಂಥ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಎನ್ನಬಹುದು ಸ್ನೇಹಿತರೆ. ಸೊ ಇದೊಂದು ನಿಮ್ಮ ಮುಸ್ಲಿಂ ಬಾಂಧವರಿಗೆ ದಯವಿಟ್ಟು ಶೇರ್ ಮಾಡಿ, ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅವರುಗಳಿಗೆ.